ಓಂ ಶಾಂತಿ. ಗುಡ್ ಮಾರ್ನಿಂಗ್. ಈ ದಿನ 27/12/2025 ಮುರುಳಿ ಬಾಬಾರವರ ಮಧುರ ಮಹಾವಾಕ್ಯಗಳಲ್ಲಿ 5 ಮುಖ್ಯ ಬಿಂದುಗಳನ್ನು ನೆನ್ಪಿಟ್ಕೊಳ್ಳೋಣ. ಮೊದಲನೇದಾಗಿ, ಮಧುರ ಮಕ್ಕಳೇ, ನೀವು ಮಕ್ಕಳು ಇಂಥ ಹೊಸ ಪ್ರಪಂಚಕ್ಕೆ ಹೋಗ್ತಾ ಇದ್ದೀರಿ. ಅಲ್ಲಿ ಯಾವುದೇ ಅಪ್ರಾಪ್ತ ವಸ್ತುಗಳಿರುವುದಿಲ್ಲ. ಎಲ್ಲವೂ ಸಹ ಸಂಪನ್ನತೆಯಿಂದ ತುಂಬಿರುತ್ತದೆ. ಎರಡನೇದು, ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ, ಈಗ ಏರುವ ಕಲೆಯ ಸಮಯವಾಗಿದೆ. ಅಂದರೆ ಉನ್ನತಿಯನ್ನ ಪಡೆದುಕೊಳ್ತಕ್ಕಂಥ ಸಮಯ. ತಂದೆಯು ಬಂದಿದ್ದಾರೆ ನರನಿಂದ ನಾರಾಯಣರನ್ನಾಗಿ ಮಾಡುವ ಸತ್ಯ ಜ್ಞಾನವನ್ನು ಕೊಡ್ಲಿಕ್ಕೆ. ಮೂರನೇದು, ಗಾಡ್ಲಿ ಸ್ಟೂಡೆಂಟ್, ಗಾಡ್ಲಿ ಯೂನಿವರ್ಸಿಟಿ, ಈ ವಿಶ್ವವಿದ್ಯಾಲಯದಲ್ಲಿ ಪ್ರತಿದಿನ ಮುರುಳಿ ಕ್ಲಾಸಿಗೆ ಹಾಜರಾಗಬೇಕು. ಎಂದು ಕೂಡ ಅಬ್ಸೆಂಟ್ ಆಗಬಾರದು ಅಂತ ಬಾಬಾ ಹೇಳ್ತಾರೆ. ನಾಲ್ಕನೇದು, ಪ್ರತಿ ಕ್ಷಣ ಪ್ರತಿ ಸಂಕಲ್ಪದ ಮಹತ್ವವನ್ನು ಅರಿತು ಪುಣ್ಯದ ಖಾತೆಯನ್ನ ಜಮಾ ಮಾಡ್ಕೊಳ್ತಕ್ಕಂಥ ಪದುಮಾಪತಿಗಳಾಗ್ರಿ ಅಂತ ಬಾಬಾ ಹೇಳ್ತಾರೆ. ಐದನೇದು, ಪ್ರತಿಯೊಂದು ಕರ್ಮವನ್ನ ಅಧಿಕಾರಿ ಸ್ಥಿತಿಯ ನಿಶ್ಚಯ ಮತ್ತು ನಶೆಯಿಂದ ಮಾಡ್ರಿ, ಆಗ ಪರಿಶ್ರಮ ಸಮಾಪ್ತಿಯಾಗುತ್ತದೆ. 5 ಬಿಂದುಗಳು: ಹೊಸ ಪ್ರಪಂಚ, ಸತ್ಯ ಜ್ಞಾನ, ಗಾಡ್ಲಿ ಯೂನಿವರ್ಸಿಟಿ, ಪುಣ್ಯದ ಖಾತೆ, ಅಧಿಕಾರಿ ಸ್ಥಿತಿ. ಇಂದಿನ ಚಿಂತನೆ: ನಾನು ಆತ್ಮ ಅಧಿಕಾರಿ ಜ್ಯೋತಿ ಬಿಂದು ಆಗಿದ್ದೇನೆ. ನಾನೊಂದು ಚೈತನ್ಯ ಶಕ್ತಿ ಆತ್ಮ ಜ್ಯೋತಿ ಬಾಪ್ದಾದರವರ ಅತಿ ಪ್ರೀತಿಯ ಮಗುವಾಗಿದ್ದೇನೆ. ನಾನು ಆತ್ಮ ಪರಮಧಾಮದಿಂದ ಈ ಸಾಕಾರ ಸೃಷ್ಟಿಗೆ ಬಂದು ಶರೀರವೆಂಬ ಉಡುಪನ್ನು ಧರಿಸಿಕೊಂಡು ಪಾತ್ರವನ್ನು ಅಭಿನಯಿಸ್ತಾ ಇದ್ದೀನಿ. ನಾನು ಆತ್ಮ ಈಗ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮಯುಗಿ ಬ್ರಾಹ್ಮಣ ಆತ್ಮನಾಗಿದ್ದೇನೆ. ನಾನು ಆತ್ಮ ಸದಾ ಹೊಸ ಪ್ರಪಂಚದ ಖುಷಿಯಲ್ಲಿ ಆನಂದದಲ್ಲಿರುತ್ತೇನೆ. ಆ ಹೊಸ ಪ್ರಪಂಚದಲ್ಲಿ, ಹೊಸ ಯುಗ ಸತ್ಯುಗದಲ್ಲಿ ಯಾವುದೇ ವಸ್ತುಗಳ ಅಪ್ರಾಪ್ತಿ ಇರುವುದಿಲ್ಲ. ಎಲ್ಲವೂ ಕೂಡ ಸಂಪೂರ್ಣ ಸಂಪನ್ನತೆಯಿಂದ ಕೂಡಿರುತ್ತದೆ. ಅಂತಹ ಯುಗಕ್ಕೆ ಯೋಗ್ಯನನ್ನಾಗಿ ಮಾಡಲು ತಂದೆಯು ನನಗೆ ಶಿಕ್ಷಣ ಕೊಡುತ್ತಿದ್ದಾರೆ. ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಆಗುವ ಶ್ರೇಷ್ಠ ಸತ್ಯ ಪವಿತ್ರ ದಿವ್ಯ ಜ್ಞಾನವನ್ನು ತಂದೆ ನೀಡುತ್ತಿದ್ದಾರೆ. ಈ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗ ನಮ್ಮ ಉನ್ನತಿಯನ್ನ ಮಾಡಿಕೊಳ್ತಕ್ಕಂಥ ಸಮಯ. ನಾನು ಆತ್ಮ ಈ ಗಾಡ್ಲಿ ಯೂನಿವರ್ಸಿಟಿಯ ವಿದ್ಯಾರ್ಥಿಯಾಗಿದ್ದೇನೆ. ಎಂದೂ ಸಹ ಬಾಬಾರವರ ಮುರುಳಿಯನ್ನ ಮಿಸ್ ಮಾಡೋದಿಲ್ಲ. ಪ್ರತಿದಿನವೂ ಮುರುಳಿಯನ್ನು ಕೇಳಿ ಸತ್ಯ ಜ್ಞಾನವನ್ನು ಅರಿತು ಚಿಂತನ ಮಂಥನ ಮಾಡುತ್ತಾ ನನ್ನ ಉನ್ನತಿಯನ್ನ ಮಾಡಿಕೊಳ್ಳುತ್ತೇನೆ. ನಾನು ಆತ್ಮ ಸಂಗಮ ಯುಗದ ಪ್ರತಿ ಕ್ಷಣ ಪ್ರತಿಯೊಂದು ಸಂಕಲ್ಪವೂ ಸಹ ಅತಿ ಮಹತ್ವಪೂರ್ಣವಾದುದು. ನಾನು ಆತ್ಮ ಪುಣ್ಯದ ಖಾತೆಯನ್ನ ಜಮಾ ಮಾಡಿಕೊಳ್ತಕ್ಕಂಥ ಸಮಯದಲ್ಲಿ ಪ್ರತಿ ಕ್ಷಣ ಪ್ರತಿ ಸಂಕಲ್ಪದ ಮಹತ್ವವನ್ನು ಅರಿತು ತಂದೆಯನ್ನ ನೆನಪು ಮಾಡಿ ಜನ್ಮ ಜನ್ಮಾಂತರಗಳ ಭಾಗ್ಯ ರೂಪಿಸಿಕೊಳ್ಳುವ ನಾನು ಪದುಮಾಪತಿ ಆಗಿದ್ದೇನೆ. ಪದುಮ ಭಾಗ್ಯಶಾಲಿಯಾಗಿದ್ದೇನೆ. ನಾನು ಆತ್ಮ ಪ್ರತಿಯೊಂದು ಕರ್ಮವನ್ನ ಅಧಿಕಾರಿ ಸ್ಥಿತಿಯ ನಿಶ್ಚಯ ಮತ್ತು ನಶೆಯಿಂದ ಇದ್ದು ಕಾರ್ಯ ಮಾಡಿ ಪರಿಶ್ರಮದಿಂದ ಮುಕ್ತನಾಗುವ ಆತ್ಮಜ್ಯೋತಿ. ನಾನು ಆತ್ಮ
ಮನಸ್ಸು ಹಾಗೂ ಬುದ್ಧಿರೂಪಿ ವಿಮಾನದ ಮೂಲಕ ನನ್ನ ನಿಜ ಮನೆ ಪರಧಾಮವನ್ನು ತಲುಪುತ್ತೇನೆ. ಪರಮಧಾಮ ಸ್ವಯಂ ಪ್ರಕಾಶಮಾನವಾಗಿ ಬೆಳಗುತ್ತಿರುವ ನನ್ನ ನಿಜ ಮನೆ. ನಾನು ಆತ್ಮ, ಸಾಕಾರ ಶರೀರದಿಂದಲೂ ಭಿನ್ನನಾದೆ. ಶರೀರದ ಜಗತ್ತಿಗಿಂತ ದೂರ. ಸೂರ್ಯ ಚಂದ್ರ ನಕ್ಷತ್ರಗಳು ಆಕಾಶ ತತ್ವ, ಅದಕ್ಕಿಂತಲೂ ಮೇಲೆ ಸೂಕ್ಷ್ಮ ಲೋಕ. ಬೆಳಕಿನ ಲೋಕದಲ್ಲಿ ನಾನು ಆತ್ಮ, ಬೆಳಕಿನ ಶರೀರದಲ್ಲಿದ್ದೇನೆ. ಓಹೋ, ನನ್ನ ಅತಿ ಪ್ರಿಯ, ಅತಿ ಮಧುರ, ಅತಿ ಪ್ರಿಯ ಬ್ರಹ್ಮ ಬಾಬಾ, ಸಂಪೂರ್ಣ ಫರಿಸ್ತಾ ಬ್ರಹ್ಮ ಬಾಬರವರ ಮಸ್ತಕದಲ್ಲಿ ಶಿವ ಬಾಬರವರು ಸಹ ಹೊಳೆಯುತ್ತಾ ಇದ್ದಾರೆ. ಓಹೋ, ಬಾಬ್ದಾದಾರವರಿಂದ ಅಪಾರ ಸ್ನೇಹ, ಶಕ್ತಿ, ಪವಿತ್ರ ದೃಷ್ಟಿ ನನ್ನ ಮೇಲೆ ಬೀಳುತ್ತಲಿದೆ. ನನ್ನ ಆತ್ಮ ಸಂಪೂರ್ಣ ಶುದ್ಧ ಪವಿತ್ರನಾಗಿದ್ದೇನೆ. ಮೀಠೆ ಬಚ್ಚೆ, ಪ್ಯಾರೆ ಬಚ್ಚೆ, ಸದಾ ನಿರಾಕಾರಿ, ನಿರಹಂಕಾರಿ, ನಿರ್ವಿಕಾರಿ ಭವ. ಸದಾ ಸತ್ಯ ಜ್ಞಾನ ಸ್ಮೃತಿ ಸ್ವರೂಪ ಆತ್ಮ ಭವ. ಸದಾ पुण्यात्मा, अधिकारी स्वरूप आत्मा, निश्चय और नशे में रहने वाले आत्मा स्वरूप आत्मा. इस नशे में रहने वाले मीठे बच्चे सदा दिल तप्त नशीन बनो. बाप दादा अपने वरदानी बाहों से ನನ್ನನ್ನು ತಮ್ಮ ಮಡಿಲಲ್ಲಿರಿಸಿಕೊಂಡಿದ್ದಾರೆ. ನಾನು ಆತ್ಮ, ಸೂಕ್ಷ್ಮ ಶರೀರದಿಂದಲೂ ಭಿನ್ನ ಬಿಂದುವಾಗಿ ಪರಮಧಾಮದಲ್ಲಿ ನನ್ನ ನಿಜ ಮನೆಯಲ್ಲಿ ತಂದೆಯ ಜೊತೆಯಲ್ಲಿದ್ದೇನೆ. ನಾನು ಬಿಂದು, ತಂದೆಯೂ ಸಹ ಬಿಂದು. ತಂದೆಯಿಂದ ಅಪಾರ ಸ್ನೇಹ, ಶಕ್ತಿ, ಪವಿತ್ರತೆಯ ಕಿರಣಗಳು ನನ್ನ ಮೇಲೆ ಬೀಳುತ್ತಲಿವೆ. ನಾನು ಸಂಪೂರ್ಣ ಶುದ್ಧ, ಪವಿತ್ರ, ಶಕ್ತಿಶಾಲಿಯಾಗಿದ್ದೇನೆ. ಅಪಾರ ಶಕ್ತಿಗಳಿಂದ ತುಂಬಿಕೊಂಡು ಪುನಃ ಈ ಸಾಕಾರ ಸೃಷ್ಟಿಗೆ ಬಂದು ಮಸ್ತಕ ಸಿಂಹಾಸನದಲ್ಲಿ ಕುಳಿತು ವಿಶ್ವದೆಲ್ಲ ಆತ್ಮಗಳಿಗೆ ಶಕ್ತಿಶಾಲಿ ಪ್ರಕಂಪನಗಳನ್ನು ಹರಡುತ್ತಿದ್ದೇನೆ ಹಾಗೂ ಸಂದೇಶವನ್ನು ನೀಡ್ತಾ ಇದ್ದೇನೆ. ಓಹೋ, ಭಗವಂತನು ಅವತರಣೆಯಾಗಿರುವ ಸತ್ಯ ಸಂದೇಶವನ್ನು ಪಡೆದ ದೈವಿ ಕುಲದ ಎಲ್ಲ ಆತ್ಮಗಳು ಓಡೋಡಿ ಭಗವಂತನ ಮನೆಗೆ ಬರುತ್ತಿದ್ದಾರೆ. ವಿಶ್ವದೆಲ್ಲ ಈಶ್ವರಿಯ ಕೇಂದ್ರಗಳು ದೈವಿ ಕುಲದ ಆತ್ಮಗಳಿಂದ ತುಂಬಿ ಹೋಗಿವೆ. ಆಹಾ ತಂದೆ, ಜನ್ಮ ಜನ್ಮಾಂತರಗಳಿಂದ ಭಕ್ತಿ ಮಾಡಿ ನಿನಗಾಗಿ ಹಂಬಲಿಸಿ ಈಗ ನಿನ್ನನ್ನೇ ಪಡೆದು ಧನ್ಯನಾದೆ, ಧನ್ಯನಾದೆ, ಧನ್ಯನಾದೆ ತಂದೆ ಎಂದು ಎಲ್ಲರೂ ಕೂಡ ತಂದೆಯನ್ನು ಅರಿತು ತಂದೆಯನ್ನು ನೆನಪು ಮಾಡಿ ತಮ್ಮ ಜನ್ಮ ಸಿದ್ಧ ಅಧಿಕಾರವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಓಂ ಶಾಂತಿ.